ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ರವೆ ಉಂಡೆ. ಇವತ್ತು ವರಮಹಾಲಕ್ಷ್ಮಿ ಆಗಿರೋದ್ರಿಂದ ನಾವು ರವೆ ಉಂಡೆ ಮಾಡ್ತಾಯಿದ್ದೀವಿ. ನಮ್ಮಮ್ಮ ನಮ್ಮ ಮನೆಯಲ್ಲಿ ಅದನ್ನು ಹೇಗೆ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಾವು ಇಲ್ಲಿ ಒಂದು ಕೊಬ್ಬರಿಗೆ ಅಷ್ಟೇ ಮಾಡ್ತಿರೋದು. ಒಂದು ಕೊಬ್ಬರಿಗೆ ನಾವು 1 ಲೋಟ ರವೆ ತೊಗೊಂಡಿದ್ದೀವಿ. ರವೆಗೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಉಪ್ಪಿಟ್ಟಿಗೆ ಹೇಗೆ ಹುರ್ಕೋತೀರೋ ಅದೇ ಥರ. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ನಾವು ಇದಕ್ಕೆ 2 ಲೋಟ ಅಷ್ಟು ಸಕ್ಕರೆ ತೊಗೊಂಡಿದ್ದೀವಿ. ನಿಮಗೆ ಸಿಹಿ ಎಷ್ಟು ಬೇಕು ಅಂತ ನೋಡಿಕೊಂಡು ಅದ್ರ ಮೇಲೆ ತೊಗೋಬೋದು. ಮತ್ತು ಅದಕ್ಕೆ ತುರಿದಿರೋ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀವಿ. ಏಲಕ್ಕಿ, ರವೆ, ಕೊಬ್ಬರಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಮ್ಮ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಮಿಕ್ಸ್ ಮಾಡಾದ್ಮೇಲೆ ನೀವು ಸ್ವಲ್ಪ ಹಾಲನ್ನು ಬಿಸಿ ಮಾಡ್ಕೊಂಡು ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಅಷ್ಟು ಹಾಲನ್ನು ಸೇರಿಸ್ಕೊಂಡು ಉಂಡೆ ಕಟ್ಕೋಬೇಕು. ಒಂದೇ ಸತಿ ಎಲ್ಲನೂ ಹಾಲನ್ನ ಹಾಕ್ಬಿಡ್ಬೇಡಿ. ಒಂದೇ ಸತಿ ಹಾಲು ಹಾಕಿದ್ರೆ ಏನಾಗುತ್ತೆ ಅಂದರೆ ಸಕ್ಕರೆ ಕರ್ಗೋಗ್ಬಿಡುತ್ತೆ. ನಾವು ಈ ರೀತಿ ಮಾಡೋದ್ರಿಂದ ಸಕ್ಕರೆ ಕರ್ಗೋದಿಲ್ಲ. ಮತ್ತು ನೀವು ಈ ರವೆ ಉಂಡೆನ 15 ಡೇಸ್ ತನಕ ಇಟ್ಕೋಬೋದು. ಬೇರೆಯವ್ರು ಏನು ಮಾಡ್ತಾರೆ ಅಂದರೆ ಒಟ್ಟಿಗೆ ಒಂದೇ ಸತಿ ಎಲ್ಲ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಮಾಡಿದ್ರೆ ರವೆ ಉಂಡೆ ಗಟ್ಟಿ ಆಗಿಬಿಡುತ್ತೆ ಮತ್ತು ಸಾಫ್ಟ್ ಇರೋದಿಲ್ಲ, ಸಕ್ಕರೆ ಕರ್ಗೋಗ್ಬಿಟ್ಟಿರುತ್ತೆ. ಆದ್ದರಿಂದ ನೀವು ಈ ರೀತಿ ಎಷ್ಟು ಬೇಕು ಒಂದು ಸತಿಗೆ ಎಷ್ಟು ಹಾಲು ಬೇಕು ಅಷ್ಟನ್ನು ಸೇರಿಸ್ಕೊಳ್ಳಿ, ಉಂಡೆ ಕಟ್ಕೊಳ್ಳಿ. ಮತ್ತು ಅದಾದಮೇಲೆ ಎಷ್ಟು ಹಾಲು ಬೇಕು ಸೇರಿಸ್ಕೊಂಡು ಆ ರೀತಿ ಕಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮಗೆ ರವೆ ಉಂಡೆ ತುಂಬ ಸಾಫ್ಟಾಗಿರುತ್ತೆ ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮ್ಮಮ್ಮ ಅವಾಗಿಂದನೂ ಇದೇ ರೀತಿ ಮಾಡ್ತಾರೆ. ಅವ್ರಿಗೆ ಅವರಮ್ಮ ಈ ರೀತಿ ಮಾಡೋದನ್ನು ಹೇಳ್ಕೊಟ್ಟಿದ್ರಂತೆ. ನಾವು ಇಲ್ಲಿ 1 ಕೊಬ್ಬರಿಗೆ ಮಾಡಿರೋದ್ರಿಂದ 1 ಕೊಬ್ಬರಿಲಿ ಆಲ್ಮೋಸ್ಟ್ 25 ಅಷ್ಟು ರವೆ ಉಂಡೆ ಆಗಿದೆ. ಇಲ್ಲಿ ನಾನು ಟ್ರೈ ಮಾಡ್ತಾಯಿದ್ದೀನಿ, ಆದರೆ ನಮ್ಮಮ್ಮನಷ್ಟು ಸ್ಪೀಡಾಗಿ ಮತ್ತು ನೀಟಾಗಿ ಮಾಡೋಕ್ಕಾಗ್ತಿಲ್ಲ. ಫೈನಲಾಗಿ ರವೆ ಉಂಡೆ ರೆಡಿ ಆಗ್ತಾ ಇದೆ. ಈ ರೀತಿ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತ ಇಷ್ಟಪಡ್ತೀರಾ. ಥ್ಯಾಂಕ್ ಯು.